ವಿನಂತಿ ಶಿವರಾಜ್ ಕುಮಾರ್ ಸಾಹೇಬ್ರಿಗೆ ಏನು ವಿನಂತಿ ಅಂದರೆ ನೀವು ಕಾರ್ಯಕ್ರಮದಾಗ ಇದ್ರಿ ಕಮಲ್ ಹಾಸನ್ ಅವರು ಮಾತಾಡೋ ಹೊತ್ನ್ಯಾಗ. ಆದರೆ ನೀವು ಭಾಳ ಸೌಮ್ಯ ಸ್ವಭಾವದವರು. ನಿಜವಾಗಲೂ ನಾನು ಸೌಮ್ಯ ಸ್ವಭಾವದವ್ರ ಜೊತೆಗೆ ಅಷ್ಟೇ ಅಲ್ಲ, ಈ ರಾಜ್ಯಕ್ಕೆ ಕೊಡುಗೆ ಕೊಟ್ಟಿದ್ರೊಳಗೆ ನಿಮ್ಮ ಫ್ಯಾಮ್ಲಿ ಭಾಳ ಪ್ರಮುಖ ಸ್ಥಾನ, ಕನ್ನಡದೊಳಗೆ ಕೊಡುಗೆ ಕೊಟ್ಟಿದ್ರೊಳಗೆ ಮೊದಲ ಸ್ಥಾನಕರಾಗಿ ನೀವು ನಿಲ್ಲುವಂಥ ಕೆಲಸ ಆಗುತ್ತೆ. ಅದಕ್ಕೆ ನಾನು ನಿಮ್ಮಲ್ಲಿ ವಿನಯಪೂರ್ವಕ ವಿನಂತಿ ಏನಂತಂದರೆ, ಕಮಲ್ ಹಾಸನ್ರು ನೀವೆಲ್ಲ ಚಿತ್ರರಂಗದವ್ರಿಗೆ ಜೊತೆಗೆ ಇರೋವಂಥವ್ರು, ಕಮಲ್ ಹಾಸನ್ರಿಗೆ ಒಂದು ವಿನಂತಿ. ಯಾಕಂದರೆ ಕನ್ನಡಿಗರ ಬಗ್ಗೆ, ಯಾಕಂದರೆ ತಮಿಳು ಹುಟ್ಟಿದ ಮೇಲೆ ಕನ್ನಡ ಹುಟ್ಟಿಲ್ಲ. ತಮಿಳು ಜೊತೆಗೆ ಕನ್ನಡ ಮತ್ತು ನಾವು ಯಾವ ಭಾಷೆ ವಿರೋಧಿಗಳಲ್ಲ. ಕನ್ನಡಿಗರು ಯಾವಾಗಲೂ ಭಾಳ ನಮಗೆ ಸಮಾಧಾನ ಭಾಳ ಐತಿ, ಭಾಳ ಅಂದ್ರೆ ಭಾಳ ಸಮಾಧಾನ, ಎಲ್ಲದಕ್ಕೂ ಸಮಾಧಾನವನ್ನು ತೊಗೊತೀವಿ. ಆದರೆ ಕೆಲವೊಂದಿಷ್ಟು ವಿಷಯದಾಗ ನಾವು ಸಮಾಧಾನವನ್ನು ತೆಗೆದುಕೊಳ್ಳೋಲ್ಲ. ಅದಕ್ಕೆ ನೀವೆಲ್ಲ ಹಿರಿಯರು, ಯಾಕಂದರೆ ನಿಮ್ಮ ಕೊಡುಗೆಯನ್ನು ನಾನು ಯಾವಾಗಲೂ ಗೌರವಿಸ್ತೀನಿ. ಇವತ್ತೂ ನಾನು ಹೇಳೋ ಹೊತ್ನಾಗ ಶಿವರಾಜ್ ಕುಮಾರ್ ಸಾಹೇಬರು ಅಲ್ಲಿದ್ದರು ಅಂತಂದ್ರೆ ಅವ್ರಿಗೆ ಅದ್ರ ಬಗ್ಗೆ ಪೂರ್ಣ ಪ್ರಮಾಣದ ಮಾಹಿತಿ ಐತಿಲ್ಲ ಗೊತ್ತಿಲ್ಲ. ಆದರೆ ಗೊತ್ತಾದ ಮೇಲೆ ನಿಶ್ಚಿತವಾಗಲೂ ನಮ್ಮ ಪರವಾಗೇ ನಿಲ್ಲೋರು ಅಂತಂತ ಹೇಳುವಂಥ ಮಾತನ್ನು ನಾನು ಈಗಾಗಲೇ ಹೇಳಿದ್ದೀನಿ. ಕಮಲ್ ಹಾಸನ್ರ ಬಗ್ಗೆ ನಮಗೆ ಕೆಟ್ಟ ಅಭಿಪ್ರಾಯ ಇಲ್ಲ. ಅವರು ಹಿರಿಯ ನಟರು. ಒಂದು ಭಾಷೆಯನ್ನು ಪ್ರೀತಿಸೋಕೆ ಹೋಗಿ ಇನ್ನೊಂದು ಭಾಷೆದ ಬಗ್ಗೆ ಇದು ಮಾಡೋ ಹೊತ್ನ್ಯಾಗ ನಾವು ಸುಮ್ಮಿದ್ರೆ ಕನ್ನಡಿಗರಾಗಿ ನಾವು ನಮ್ಮಷ್ಟಕ್ಕೆ ನಾವು ಮೋಸ ಮಾಡ್ಕೊಂಡಂಗನೇ ಅಂತ ನನ್ನ ಭಾವನೆ. ಅದಕ್ಕೆ ದಯಮಾಡಿ ಕನ್ನಡ ಚಲನಚಿತ್ರ ನೀವು ಹೇಳಿದ್ದನ್ನು ಕೇಳ್ತೈತಿ, ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ನೀವು ಹೇಳಿದಂಗೆ ಕೇಳ್ತೀವಿ. ಅದಕ್ಕೆ ನನ್ನ ವಿನಂತಿ, ಒಬ್ಬ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವನಾಗಿ ನಾನು ವಿನಂತಿ ಮಾಡ್ಕೊಳೋದು ಇಷ್ಟೇ, ನೀವು ಅವರಿಗೆ ಕನ್ನಡದ ವಿಚಾರದೊಳಗೆ ಯಾರೇ ಇರಲಿ, ಎಂಥ ದೊಡ್ಡ ನಟರೇ ಇರಲಿ, ಎಂಥ ದೊಡ್ಡ ಇದನ್ನೇ ಇರಲಿ, ಏನೋ ಹಾಡುಗಾರರೇ ಇರಲಿ, ಎಂಥವ್ರು ದೊಡ್ಡದು, ಅವರೆಲ್ಲರನ್ನು ಬೆಳೆಸೋದು ಇವತ್ತು ಇವನ್ನೆಲ್ಲರನ್ನು ಬೆಳೆಸೈತೆ ಅಂದ್ರೆ ಕನ್ನಡನೇ ಬೆಳೆಸೈತಿ ನಮ್ಮನ್ನೆಲ್ಲರನ್ನು. ಅದಕ್ಕೆ ಅವರಿಗೆ ನೀವು ಮನವಿ ಮಾಡ್ತಿರೋ ಏನು, ಅವ್ರಿಗೊಂದು ಮಾತು, ಯಾಕಂದರೆ ಹಿರಿಯರದಾರ, ನೀವು ಹಿರಿಯರದಿರಿ, ನಮ್ಮ ಕನ್ನಡ ಚಿತ್ರರಂಗದ ಮೇರು ನಟರು ನೀವು. ಇವತ್ತ ರಾಜ್ಕುಮಾರ್ ಅವ್ರನ್ನ ಸ್ಥಾನದೊಳಗೆ ಯಾರನ್ನಾರನ್ನು ನೋಡ್ತೀವಿ ಅಂದರೆ ಅದು ಶಿವರಾಜಣ್ಣವ್ರನ್ನ, ಶಿವರಾಜ್ ಕುಮಾರ್ ಅವ್ರನ್ನ ನೋಡ್ತೀವಿ ನಾವು ಯಾವಾಗಲೂ ನಿಮ್ಮನ್ನು. ಅದಕ್ಕೆ ಅವರಿಗೆ ಒಂದು ವಿನಂತಿಯನ್ನು ಮಾಡಬೇಕು, ಹೇಳಬೇಕು. ಇದು ಮಾಧ್ಯಮದೊಳಗೆ ಅಷ್ಟೇ ಅಲ್ಲ, ಕನ್ನಡಿಗರಿಗೆ ಒಂದು ಸ್ವಾಭಿಮಾನದ ಪ್ರಶ್ನೆ ಆಗಿದೆ ಅಂತ ನಾನು ಭಾವಿಸ್ತೀನಿ. ಅದಕ್ಕೆ ನಾವೀಗಾಗಲೇ ನಮ್ಮ ಸರ್ಕಾರದಿಂದ ಇಲಾಖೆ ಮಂತ್ರಿಯಾಗಿ ಏನು ವಾಣಿಜ್ಯ ಮಂಡಳಿಗೆ ಈಗಾಗಲೇ ನಾನು ಪತ್ರವನ್ನು ಬರಿತಾ ಇದ್ದೀನಿ. ನೀವು ಬರೀರಿ, ನೀವು ಹೇಳ್ರಿ, ನಿಮ್ಮ ಮಾತು ನಿಮ್ಮ ಪ್ರೀತಿ ಯಾವಾಗಲೂ ಗೌರವಿಸ್ತಾರಂತ ನನ್ನ ಭಾವನೆ ಇದೆ ಅನ್ನೋ ಮಾತನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ.